ತುಮಕೂರಿನಲ್ಲಿ ಈ ವಾರ ಬರೋಬ್ಬರಿ 35 ನವಿಲುಗಳ ಸಾವು. ತಾಪಮಾನ ಏರುತ್ತಿರುವ ಹಿನ್ನೆಲೆಯಲ್ಲಿ ಸಾವಿನ ಅನುಮಾನ. ಹಕ್ಕಿ ಜ್ವರದ ಸೋಂಕು ಹರಡುತ್ತಿರುವುದು ಕಾರಣವಿರಬಹುದು ಎನ್ನೋ ಅನುಮಾನ ವ್ಯಕ್ತ. ಬೊಮ್ಮನಹಳ್ಳಿ ಮತ್ತು ಮಾಚೇನಹಳ್ಳಿ ಸುತ್ತಮುತ್ತ ನವಿಲಿನ ಸಾವು. ಶವ ಪರೀಕ್ಷೆ ನಡೆಸಿ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ರವಾನೆ. ಬೆಂಗಳೂರಿನ ಫಾಕ್ಸಾನ್ ಕಾರ್ಖಾನೆಯ ಶೌಚಾಲಯದಲ್ಲಿ ಭ್ರೂಣ ಪತ್ತೆ. ಮಗುವಿಗೆ ಜನ್ಮ ನೀಡಿ ಕತ್ತು ಸಿಡಿ ಟಾಯ್ಲೆಟ್ನಲ್ಲಿ ಫ್ಲಶ್ ಮಾಡಲಾಗಿತ್ತು. ಶೌಚಾಲಯದ ಪೈಪ್ ಬ್ಲಾಕ್ ಆಗಿದ್ದು ಶುಚಿಗೊಳಿಸುವಾಗ ಶಿಶುವಿನ ಶವ ಕಂಡ ಸಿಬ್ಬಂದಿ ಅಕ್ರಮ ಗರ್ಭಧಾರಣೆಯನ್ನು ಮುಚ್ಚಿಡಲು ಕೃತ್ಯ ಎಸಗಿರುವ ಶಂಕೆ ವ್ಯಕ್ತ. 19 ವರ್ಷದ ಯುವತಿ ಈ ಕೃತ್ಯ ಎಸಗಿರುವುದು ತನಿಖೆಯಿಂದ ಬಯಲು. ಪತ್ನಿಯ ತಲೆ ಕಡಿದು ಕೈಯಲ್ಲಿ ಹಿಡಿದು ಊರ ತುಂಬ ಮೆರವಣಿಗೆ. ಕ್ಷುಲ್ಲಕ ಕೌಟುಂಬಿಕ ಕಲಹ, ಮದ್ಯದ ಅಮಲು, ಪತಿಯ ಅವಾಂತರ. ಪತ್ನಿ ತಲೆಯನ್ನ ಕಡಿದು ರುಂಡ ಹಿಡಿದು ಊರೆಲ್ಲ ಸುತ್ತಿದ ಪತಿ ಕೋಳಿ ಕತ್ತರಿಸೋ ಹರಿತದ ಆಯುಧದಿಂದ ಶಿರಚ್ಛೇದ ಮಾಡಿದ್ದ. ಛತ್ತೀಸ್ಗಢದ 4 ಮಕ್ಕಳ ತಾಯಿ ಸುಮತಿ ಮೃತ ದುರ್ದೈವಿ. ಆರೋಪಿ ಸಲೀಕ್ ರಾಮ್ ಕೋಳಿ ಸಾಕಣೆ ಕೇಂದ್ರದಲ್ಲಿ ಸೆಕ್ಯೂರಿಟಿ. ಪ್ರಶಾಂತ್ ಗೌಡ ಹಾಗೂ ಕೃತಿ ಗೌಡ ಅವರ ಇತ್ತೀಚೆಗೆ ನಡೆದ ಅದ್ದೂರಿ ನಿಶ್ಚಿತಾರ್ಥ ಎಂಗೇಜ್ಮೆಂಟ್ಗೆ ಅನೇಕ ಸೆಲೆಬ್ರಿಟಿಗಳು ಹಾಜರಿ ಹಾಕಿದ್ರು. ಅನುಪಮಾ ಹಾಗೂ ಪ್ರಶಾಂತ್ ಮಧ್ಯೆ ಒಳ್ಳೆಯ ಗೆಳೆತನ. ನಿಶ್ಚಿತಾರ್ಥಕ್ಕೆ ಆಗಮಿಸಿ ಶುಭ ಕೋರಿದ್ದಾರೆ. ಶ್ರುತಿ ನಿಶ್ಚಿತಾರ್ಥಕ್ಕೆ ಆಗಮಿಸಿದ್ದು ನವ ಜೋಡಿಗೆ ಶುಭ ಕೋರಿದ್ದಾರೆ. ನಿವೇದಿತಾ ಗೌಡ ಕೂಡ ಸೀರೆಯಲ್ಲಿ ಜೋಡಿ ಜೊತೆ ಸಖತ್ ಪೋಸ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಖ್ಯಾತಿ ರಘು ಗೌಡ ಹಾಗೂ ತುಕಾಲಿ ಸಂತೋಷ್ ಕೂಡ ಭಾಗಿ.